3,000-5,000ಕ್ಕೆ ಏರಿದ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ಗಳು ಜಾಸ್ತಿ ಆಯ್ತಲ್ವಾ? ಏನಕ್ಕೆ ಜಾಸ್ತಿ ಆಯ್ತು, ಯಾಕೆ ಜಾಸ್ತಿ ಆಯ್ತು ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ನಮಸ್ತೆ, ನನ್ನ ಹೆಸರು ವಿಷ್ಣು. ನನ್ನ ಹೆಸರು ಪ್ರಭು. ವೆಲ್ಕಮ್ ಟು ಪ್ರಿಫರ್ಸ್. ಭಾರತದಲ್ಲಿ ಕೋಟ್ಯಾಂತರ ಜನ ಈ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಇಂದ ತಯಾರಾಗಿರುವ ಊಟ ತಿಂದು ಬೆಳೆದಿದೆ. ಆದ್ರೆ ಈ ಎಲ್ಪಿಜಿಗಳ ರಹಸ್ಯ ಏನು, ಈ ಎಲ್ಪಿಜಿ ಹೆಂಗ್ ತಯಾರು ಮಾಡೋದು, ಈ ಎಲ್ಪಿಜಿಗಳು ಎಲ್ಲಿಂದ ಬರ್ತವೆ ಅನ್ನೋದು ಸಾಮಾನ್ಯವಾಗಿ ಸುಮಾರು ಜನಕ್ಕೆ ಗೊತ್ತಿಲ್ಲ. ಮೊದಲು ಎಲ್ಪಿಜಿ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಎಲ್ಪಿಜಿ ಅಂದ್ರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಇದು ಪ್ರೋಪೇನ್ ಮತ್ತೆ ಬ್ಯೂಟೇನ್ ಅನ್ನೋ ಮಿಕ್ಸ್ಚರ್ ಇಂದ ಮಾಡಲಾಗುತ್ತದೆ. ಇದು ಸಾಮಾನ್ಯವಾಗಿ ಕ್ರೂಡ್ ಆಯಿಲ್ ರೂಪದಲ್ಲಿ ಭೂಮಿ ಒಳಗೆ ಸಿಗುತ್ತದೆ. ರೂಮ್ ಟೆಂಪರೇಚರ್ ಅಲ್ಲಿ ಇದು ನಮ್ ಕಣ್ಣಿಗೆ ಕಾಣಿಸಲ್ಲ. ಆದ್ರೆ ಇದನ್ನ 8-10 ಬಾರಿ ನಾರ್ಮಲ್ ಪ್ರೆಷರ್ ಅಲ್ಲಿ ನಾವು ಕಂಪ್ರೆಸ್ ಮಾಡಿದ್ರೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಸಿಗುತ್ತೆ. ಆ ಲಿಕ್ವಿಡ್ ಫಾರ್ಮ್ ಬಂದ್ಬಿಟ್ಟು 270 ಬಾರಿ ಕಮ್ಮಿ ಸ್ಟೋರೇಜ್ ಸ್ಪೇಸ್ ತಗೊಳ್ಳುತ್ತದೆ ಆಸ್ ಕಂಪೇರ್ ಟು ಗ್ಯಾಸ್ ಫಾರ್ಮ್ ಅಲ್ಲಿ ಇದ್ದಾಗ. ಈ ಲಿಕ್ವಿಡ್ ಫಾರ್ಮ್ ಕಂಪ್ರೆಸ್ಡ್ ಎಲ್ಪಿಜಿ ಸಿಲಿಂಡರ್ ಒಳಗೆ ತುಂಬಿಸಿ ನಮಗೆ ಸಾಮಾನ್ಯವಾಗಿ ಸಪ್ಲೈ ಮಾಡ್ತಾರೆ. ಈಗ ಭಾರತದ ಎಲ್ಪಿಜಿ ಕ್ರಾಂತಿ ಹೇಗೆ ಶುರು ಆಯ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಗೆ ಎಲ್ಲರಿಗೂ ಗೊತ್ತಿರಂಗೆ ನಾವು ಮುಂಚೆಯಿಂದನೂ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ತಯಾರಾಗುವ ಊಟನೇ ತಿಂದು ಬೆಳೆದಿವಿ. ನಾವು ಮುಂಚೆ ಮನೆ ಸೌದೆಗಳಿಂದ ತಯಾರಾಗಿರುವ ಊಟ, ಹಾಗೂ ಸೀಮೆಎಣ್ಣೆಯಿಂದ ತಯಾರಾಗಿರುವ ಊಟ, ಮತ್ತೆ ಕಲ್ಲಿನಿಂದ ತಯಾರಾಗಿರುವ ಊಟ ತಿಂದೇ ಬೆಳೆದಿವಿ. ಆದ್ರೆ ಇದ್ರ ಎಲ್ಲದರಿಂದನೂ ಏರ್ ಪೊಲ್ಯೂಷನ್ ಜಾಸ್ತಿ ಆಗ್ತದೆ. ಅಂದ್ರೆ ಮನೆ ಒಳಗೆ ಹೆಣ್ಣು ಮಕ್ಕಳು ಯಾರು ಕುಕ್ ಮಾಡ್ತಾರೆ ಅಡಿಗೆ, ಅವರಿಗೆ ಅಸ್ತಮಾ ಅನ್ನೋ ಕಾಯಿಲೆಗಳನ್ನ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಯುದ್ಧಕ್ಕೆ ಹೋಲಿಸ್ಕೊಂಡ್ರೆ ಇದರಿಂದ ಜಾಸ್ತಿನೇ ಇದೆ. ಈ ಕಾರಣದಿಂದ 2016ರಲ್ಲಿ ಬಂದ ಉಜ್ವಲ ಸ್ಕೀಮ್ ಇಂದ 10 ಕೋಟಿ ಬಡ ಕುಟುಂಬಗಳಿಗೆ ಎಲ್ಪಿಜಿ ಫ್ರೀ ಇನ್ಸ್ಟಾಲೇಷನ್ ಕನೆಕ್ಟಿವಿಟಿ ಮಾಡಿಕೊಡಲಾಗಿದೆ. ಅಲ್ಲಿಂದ ಇಲ್ಲಿವರೆಗೆ ಅಂದ್ರೆ 2016ರಿಂದ 2026 ತನಕ ಭಾರತದಲ್ಲಿ 33.2 ಕೋಟಿ ಆಕ್ಟಿವ್ ಎಲ್ಪಿಜಿ ಕನೆಕ್ಷನ್ಸ್ ಬಂದಿದೆ. ಆದ್ರೂ ಇದರಿಂದ ಒಂದು ಇಂಪಾಸಿಬಲ್ ಅಂತ ಸೌಂಡ್ ಆಗೋ ವಿಷಯ ಏನಂದ್ರೆ, ಕಳೆದ 2 ದಶಕಗಳಿಂದ ಭಾರತದಲ್ಲಿ 23 ರಿಫೈನರೀಸ್ ಹೊಂದಿದೆ. ಈ ರಿಫೈನರೀಸ್ ಏಷ್ಯಾದಲ್ಲೇ ಒನ್ ಆಫ್ ದಿ ಲಾರ್ಜೆಸ್ಟ್ ಅನ್ಬೋದು. ಆದರೆ ಹೊರಗಡೆಯಿಂದ ಭಾರತಕ್ಕೆ ಎಲ್ಪಿಜಿ ಇಂಪೋರ್ಟ್ಸ್ ಅವಶ್ಯಕತೆ ಜಾಸ್ತಿ ಆಗಿದೆ ಹೊರತು ಕಮ್ಮಿ ಅಂತೂ ಆಗೇ ಇಲ್ಲ. ಬಟ್ ವೈ? ಯಾಕಂದ್ರೆ ಆ ರಿಫೈನರಿ ಸ್ಪೆಷಲ್ ಆಗಿ ಪೆಟ್ರೋಲ್, ಡೀಸೆಲ್ ಮತ್ತೆ ಜೆಟ್ ಫ್ಯೂಯಲ್ ಎಕ್ಸ್ಟ್ರಾಕ್ಷನ್ಗೆ ಉಪಯೋಗಿಸ್ಕೊಂತಿದೆ ಎಲ್ಪಿಜಿಗಳು. ಸೊ ಇದರಿಂದ ಎಲ್ಪಿಜಿ ಒಂದು ಬೈ ಪ್ರಾಡಕ್ಟ್ ಆಗಿ ಉಳ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಈ ಕ್ರೂಡ್ ಆಯಿಲ್ ಮಿಕ್ಸ್ ಲೈಟರ್ ಕ್ರೂಡ್ಸ್ ಕಡೆ ಶಿಫ್ಟ್ ಆದಾಗ ಎಲ್ಪಿಜಿ ಯೀಲ್ಡ್ ಪರ್ ಬ್ಯಾರಲ್ ತುಂಬಾ ಕಮ್ಮಿ ಆಯ್ತು. ಸೊ ಮೋರ್ ರಿಫೈನರೀಸ್, ಲೆಸ್ ಬ್ಯಾರಲ್. ಇಂಡಿಯಾಸ್ ಡಿಮ್ಯಾಂಡ್ ಎಕ್ಸ್ಪ್ಲೋಡೆಡ್ ಅಂಡ್ ದ ಗ್ಯಾಪ್ ಗ್ರೀವ್. ಏಪ್ರಿಲ್ 2025ರಿಂದ ಫೆಬ್ರವರಿ 2026 ತನಕ ಇಂಡಿಯಾದಲ್ಲಿ 3.8 ಕೋಟಿ ಮೆಟ್ರಿಕ್ ಟನ್ ಅಷ್ಟು ಎಲ್ಪಿಜಿ ಬಳಸಲಾಗಿದೆ. ಅದರಲ್ಲಿ ಡೊಮೆಸ್ಟಿಕ್ ಪ್ರೊಡಕ್ಷನ್ ಬಂದು ಅಂದ್ರೆ ಇಂಡಿಯಾದಲ್ಲೇ ಪ್ರೊಡ್ಯೂಸ್ ಮಾಡಿರೋದು ಬಂದ್ಬಿಟ್ಟು 1.6 ಮೆಟ್ರಿಕ್ ಟನ್ ಅಷ್ಟು. ಅಂದ್ರೆ ಇವೆರಡರಲ್ಲಿ ಗ್ಯಾಪ್ ಬಂದ್ಬಿಟ್ಟು 2.2 ಮೆಟ್ರಿಕ್ ಟನ್ ಅಷ್ಟು ಗ್ಯಾಪ್ ಇದೆ. ಇದೆಲ್ಲ ಇಂಪೋರ್ಟೆಡ್. ಸೊ ವೇರ್ ಡಸ್ ದಿಸ್ 2 crore ton ಗ್ಯಾಪ್ ಕೇಮ್ ಫ್ರಮ್ ಅಂಡ್ ಹೌ ಲಾಂಗ್ ಡಸ್ ಇಟ್ ಟ್ರಾವೆಲ್ ಟು ರೀಚ್ ಯುವರ್ ಸ್ಟವ್? ಲೆಟ್ಸ್ ಡಿಸ್ಕಸ್ ಇನ್ ದ ಸೆಕೆಂಡ್ ಚಾಪ್ಟರ್. You think your LPG cylinder is an Indian product. It's not. You think the ship bringing it follows a safe, planned route. It's not. Not anymore. And you think the company filling your cylinder works for you. It doesn't. It's racing to survive a shortage it cannot control. ಈ LPG ಸಿಲಿಂಡರ್ಗಳು ನಮ್ಮ ಅಡುಗೆ ಮನೆ ತಲುಪುವ ಮುಂಚೆ ಹಲವಾರು ಮರುಭೂಮಿಗಳನ್ನು ದಾಟಿ, ಸಮುದ್ರಗಳನ್ನು ಈಜಿ, ಹಲವಾರು ದೇಶಗಳ ಮೂಲಕ ನಮ್ಮನ್ನು ಹೇಗೆ ಸೇರುತ್ತದೆ ಅಂತ ಹಂತವಾಗಿ ತಿಳ್ಕೊಂತ ಹೋಗೋಣ ಬನ್ನಿ. Let's talk about step 1 ಮತ್ತು step 2. Step 1 extraction, step 2 liquefaction. LPG ಒಂದು ಆಯಿಲ್ ರಿಫೈನಿಂಗ್ ಮತ್ತೆ ನ್ಯಾಚುರಲ್ ಗ್ಯಾಸ್ ನ ಬೈ ಪ್ರಾಡಕ್ಟ್ ಆಗಿದ್ದು ಅರೇಬಿಯಾ, UAE, ಕತಾರ್, ಕುವೈಟ್ ಈ ದೇಶಗಳು ಅತಿ ದೊಡ್ಡ ರಿಸರ್ವರ್ಸ್ ಹೊಂದಿದೆ. ಈ ಎಲ್ಪಿಜಿ ಅನ್ನು ಅದರ ಆಪರೇಷನ್ಸ್ ನ ನ್ಯಾಚುರಲ್ ಔಟ್ಕಮ್ ಆಗಿ ಬರುತ್ತದೆ. ಈ ಎಕ್ಸ್ಟ್ರಾಕ್ಟ್ ಮಾಡಿರೋ ಎಲ್ಪಿಜಿ ಗ್ಯಾಸ್ ಅನ್ನು -42°C ಅಲ್ಲಿ ಕೂಲ್ ಮಾಡಿ, ಕಂಪ್ರೆಸ್ ಮಾಡಿ, ಪ್ಯೂರಿಫೈ ಮಾಡಿ, ಅದಕ್ಕಂತೆಯೇ ಸ್ಪೆಸಿಫೈ ಆಗಿರೋ ಶಿಪ್ ಗಳಿಗೆ ಲೋಡ್ ಮಾಡುತ್ತಾರೆ. ಸ್ಟೆಪ್ 3 ದ ಶಿಪ್ ದಟ್ ಫೀಡ್ಸ್ ಇಂಡಿಯಾ. ಭಾರತ 2025ರಲ್ಲಿ 2.3 ಕೋಟಿ ಟನ್ ಅಷ್ಟು ಎಲ್ಪಿಜಿ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಂಡಿದೆ.
ಆಸ್ ಕಂಪೇರ್ ಟು 2024 8.4% ಅಷ್ಟು ಹೆಚ್ಚು ಇಂಪೋರ್ಟ್ಸ್. ಟ್ರೆಡಿಷನಲಿ ಸೌದಿ ಅರೇಬಿಯಾ, UAE, ಕತಾರ್ ಮತ್ತೆ ಕುವೈಟ್ ದೇಶಗಳಿಂದ ನಮಗೆ 90% LPG ಇಂಪೋರ್ಟ್ಸ್ ಭಾರತಕ್ಕೆ ಬರ್ತದೆ. 2024ರಲ್ಲಿ 97% ಅಷ್ಟು ಇಂಪೋರ್ಟ್ಸ್ ಮಿಡಲ್ ಈಸ್ಟರ್ನ್ ಪ್ರದೇಶದಿಂದ ಭಾರತಕ್ಕೆ ಬರ್ತದೆ. ಆದರೆ ಈಗ 2026 ಫೆಬ್ರವರಿ ನಾವು US ಜೊತೆಗೆ 2.2 ಮಿಲಿಯನ್ ಟನ್ ಅಂದ್ರೆ 22 ಲಕ್ಷ ಟನ್ ಪರ್ ಇಯರ್ ಡೀಲ್ US ಹತ್ರ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಈಗ ಯಾವುದೇ ಎಮರ್ಜೆನ್ಸಿ ಕಾರ್ಗೋಸ್ ಬಂದ್ಬಿಟ್ಟು ನಮಗೆ ಅಲ್ಜೀರಿಯಾ, ಆಸ್ಟ್ರೇಲಿಯಾ, ಕೆನಡಾ ಮತ್ತು ನಾರ್ವೆ ದೇಶಗಳಿಂದ ಬರುತ್ತದೆ. ಈಗ ನಿಮ್ಗೊಂದು ಒಳ್ಳೆ ಟ್ವಿಸ್ಟ್ ಕೊಡ್ಲಾ? IEA's latest assessment confirmed India's LPG strategic reserve is enough for only 2 days. Not 2 months, not 2 weeks. 2 days. ಅವ್ರು ಇಂಗ್ಲಿಷ್ ಅಲ್ಲಿ ಹೇಳಿದ್ರು, ನಾನು ಕನ್ನಡದಲ್ಲಿ ಹೇಳ್ತೀನಿ. ಇಂಡಿಯಾ ಪ್ರೊಡ್ಯೂಸ್ ಮಾಡ್ತಾರೋ ಅಂತ LPG ಕೇವಲ 2 ದಿನಕ್ಕೆ ನಿಮಿತ್ತ, 2 ವಾರ ಅಲ್ಲ, 2 ತಿಂಗಳಲ್ಲ. Fourth step in the final one, ports and bottling. LPG ಟ್ಯಾಂಕರ್ಗಳು ಕಾಂಡ್ಲಾ, ಹಳ್ದಿಯಾ, ಮಂಗಳೂರು, ಮುಂಬೈ ಮತ್ತೆ ವೈಜಾಗ್ ಗಳಿಗೆ ಬಂದು ತಲುಪ್ತವೆ. ಅಲ್ಲಿಂದ ಗ್ಯಾಸ್ ಫ್ಲೂಸ್ಗಳು 215 ಬಾಟ್ಲಿಂಗ್ ಪ್ಲಾಂಟ್ಸ್ ವಿಚ್ ಇಸ್ ರನ್ ಬೈ ಇಂಡಿಯನ್ ಆಯಿಲ್, HPCL ಅಂಡ್ BPCL. ಅಲ್ಲಿಂದ 25,566 ಡಿಸ್ಟ್ರಿಬ್ಯೂಟರ್ಸ್ ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಪ್ರತಿದಿನ 4,000 LPG ಟ್ಯಾಂಕರ್ ಟ್ರಕ್ಸ್ಗಳು ಭಾರತದ ರಸ್ತೆಗಳಿಗೆ ಇಳಿಯುತ್ತವೆ. ನಾನು ನಿಮ್ಗೆ ಹೇಳಕ್ ಕೊಟ್ಟಿರೋದು ಯಾವುದೇ ಕಲ್ಪನೆ ಅಲ್ಲ, ಮುನ್ನೆಚ್ಚರಿಕೆನೂ ಅಲ್ಲ, ಯಾವುದೇ ರೀತಿ ಕಥೆನೂ ಅಲ್ಲ. ರೈಟ್ ನಾವು ಪ್ರೆಸೆಂಟ್ಲಿ ಭಾರತದಲ್ಲಿ ಯಾಕೆ LPG ಕಡಿಮೆ ಆಗಿದೆ, ಯಾಕೆ LPGಗೆ ಇಷ್ಟು ಡಿಮ್ಯಾಂಡ್ ಆಗಿದೆ, ಜನರು ಯಾವತ್ತು LPG ಅಂದ್ರೆ ತಲೆಗೆಡ್ಸ್ಕೊಳ್ತಿದ್ರು, ಯಾಕೆ ಇವತ್ತು LPG ಅಂದ್ರೆ ಮುಗಿ ಬಿದ್ದು ತಗೋತಾ ಇದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈಗ ಫೆಬ್ರವರಿ 28, 2026 ಇರಾನ್, US ಹಾಗೂ ಇಸ್ರೇಲ್ ಶುರು ಮಾಡಿದಂತ ಯುದ್ಧ. ಜನ ಹೆಂಗೆ ಅಂದ್ರೆ ಯುದ್ಧ ಅಲ್ವಾ, ನಮ್ಮ ದೇಶದಿಂದ ಹೊರಗಡೆ ಹಬ್ಬ ನಾವು ಸೇಫ್, ಯಾಕಂದ್ರೆ ನಮ್ಮ ದೇಶದಲ್ಲಿ ಯುದ್ಧ ಆಯ್ತಿಲ್ಲ ಅಲ್ಲ. ಬಟ್ ಇಂಡೈರೆಕ್ಟ್ ಆಗಿ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ದೇಶಕ್ಕೆ ಅನ್ನೋದು ಕೆಲವು ಜನರಿಗೆ ಗೊತ್ತಿಲ್ಲ. ಅದೇನಂತ ಹೇಳ್ತೀನಿ. ಸ್ಟ್ರೈಟ್ ಆಫ್ ಹಾರ್ಮಜ್. ಈ ಸ್ಟ್ರೈಟ್ ಆಫ್ ಹಾರ್ಮಜ್ ಅನ್ನೋದು ಇರಾನ್ ಮತ್ತು UAE ಅಂದ್ರೆ ದುಬೈ, ನಿಮ್ಗೆ ಗೊತ್ತಿರೋ ಹಾಗೆ ದುಬೈ ಮಧ್ಯದಲ್ಲಿರುವಂತಹ ಒಂದು ಜಲಸಂಧಿ ವಿಚ್ ಕನೆಕ್ಟ್ ಪರ್ಷಿಯನ್ ಗಲ್ಫ್ ಟು ಗಲ್ಫ್ ಆಫ್ ಓಮನ್. ಈ ವಾಟರ್ ವೇ ಯಾಕೆ ಪಾಪ್ಯುಲರ್ ಅಂದ್ರೆ ಮೆನಿ ಗಲ್ಫ್ ಕಂಟ್ರೀಸ್ ಇದನ್ನ ಆಯಿಲ್ ಎಕ್ಸ್ಪೋರ್ಟ್ ಮಾಡಕ್ಕೆ ಬಳಸೋ ದಾರಿ. ಓಕೆ, ಇದ್ರಿಂದ ಹೊಡೆದೋಗಿತ್ತ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ. ಈ ಜಲಧಾರಲ್ಲಿ ಪ್ರತಿದಿನ ಸುಮಾರು 20-25% ಜಗತ್ತಿನ ಆಯಿಲ್ ಪಾಸ್ ಆಗುತ್ತೆ. ಒಂದು ಪಕ್ಷ ಇದು ಬ್ಲಾಕ್ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ತುಂಬಾ ದರ ಏರಿಕೆ ಆಗೋ ಸಾಧ್ಯತೆ ಇದೆ. ಯಾಕೆ ಹೇಳಿ? ಬ್ಲಾಕ್ ಆದ್ರೆ ಸಪ್ಲೈ ಕಡಿಮೆ ಆಗುತ್ತೆ, ಸಪ್ಲೈ ಕಡಿಮೆ ಆಯಿತು ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಹಾಗೆ ಆಗುತ್ತೆ. ದಿಸ್ ಇಸ್ ದ ಪ್ರಾಬ್ಲಮ್ ವಾಟ್ ವಿ ಆರ್ ಫೇಸಿಂಗ್ ನಾವು. ನಿಮ್ಗೆ ಇನ್ನೊಂದು ಗೊತ್ತಾ? PMUY, ಪ್ರಧಾನ ಮಂತ್ರಿ ಉಜ್ವಲ ಯೋಜನಾ. ನಿಮ್ಗೆ ಗೊತ್ತಿರೋ ಹಾಗೆ PMUY ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಲಾಂಚ್ ಮಾಡಿದಂತಹ ಸೋಷಿಯಲ್ ವೆಲ್ಫೇರ್ ಸ್ಕೀಮ್. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈ ಸ್ಕೀಮು ಇಂಡೈರೆಕ್ಟ್ ಆಗಿ ಈ ಸಿಚುವೇಶನ್ಗೆ ಇಂಪ್ಯಾಕ್ಟ್ ಮಾಡಿದೆ. ಅದೇನು ಅಂದ್ರೆ ಈ ಸ್ಕೀಮ್ ಇಂದ ಸುಮಾರು 10 ಕೋಟಿ ಜನರ ಮನೆಗೆ LPG ಡಿಸ್ಟ್ರಿಬ್ಯೂಟ್ ಆಗಿದೆ. ಬಟ್ ಇದು ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತು ಅಂತ ಅಂದ್ರೆ ಇದು ಮಾಡಿರೋದು ಜನರ ಒಳಿತಿಗಾಗಿನೇ. ಬಟ್ ಯಾವ ರೀತಿ ಇಂಪ್ಯಾಕ್ಟ್ ಆಯ್ತು ಅನ್ನೋದು ಹೇಳ್ತೀನಿ ಬನ್ನಿ. ಸದ್ಯಕ್ಕೆ ಭಾರತದಲ್ಲಿ 33 ಕೋಟಿ LPG ಕನೆಕ್ಷನ್ಸ್ ಇದೆ. ಆ 33 ಕೋಟಿ LPG ಕನೆಕ್ಷನ್ಸ್ ಅಲ್ಲಿ 10 ಕೋಟಿ LPG ಕನೆಕ್ಷನ್ಸ್ ಬಂದು ಈ PMUG ಅಂದ್ರೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನಾ ಇಂದ ಹೊಂದಿರುವಂತದ್ದು. ಈ 33 ಕೋಟಿ LPG ಕನೆಕ್ಷನ್ಸ್ ಇದ್ರೂ 60% ಆಫ್ LPG ಆರ್ ಗೆಟ್ಟಿಂಗ್ ಇಂಪೋರ್ಟೆಡ್ ಫ್ರಮ್ ಅದರ್ ಕಂಟ್ರೀಸ್. ಸೊ ಈ ಇಂಪೋರ್ಟ್ ಏನಿದೆ, ಇಂಪೋರ್ಟ್ ಆಗದೆ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ. ಸೊ ಆ ವಾಟರ್ ವೇ ಟೆನ್ಷನ್ಸ್ ಇರೋದ್ರಿಂದ LPGಯಲ್ಲಿ ಬೆಲೆ ಏರಿಕೆ ಆಗಿದೆ. ಯಾಕಂದ್ರೆ ಭಾರತ ಬೇರೆ ದೇಶಗಳ ಮೇಲೆ ಅವಲಂಬಿತವಾಗಿದೆ ಇನ್ LPG ಸಪ್ಲೈ. ಯಾಕಂದ್ರೆ ಭಾರತ ಅದಕ್ಕೆ ಬೇಕಾಗಿರುವಂತ LPG ಪ್ರೊಡಕ್ಷನ್ ಮಾಡ್ತಿಲ್ಲ. ಸೊ ಈಗ ಎಲ್ಲಾ ಕಡೆ LPG ಸಪ್ಲೈ ಕಡಿಮೆ ಆಗಿರೋದ್ರಿಂದ ಈ ಇರಾನ್, US, ಇಸ್ರೇಲ್ ವಾರ್ ಇಂದ, ಈ ಹಾರ್ಮಜ್ ವಾಟರ್ ವೇ ಟೆನ್ಷನ್ಸ್ ಇಂದ, ಈ LPG ಶಾರ್ಟೇಜ್ ಇರೋದ್ರಿಂದ ಈ ಸಿಚುವೇಶನ್ ಎದುರಾಗಿದೆ. ಹಾಗೂ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ 5,000 ಗ್ಯಾಸ್ ಮಾರಾಟ ಮಾಡ್ತಿದ್ದಾರೆ. ಅಫಿಷಿಯಲ್ ಆಗಿ ಗ್ಯಾಸ್ ಸಿಲಿಂಡರ್ ಬೆಲೆನೂ ಏರಿಕೆ ಆಗಿದೆ. ಆಸ್ ಪರ್ ನ್ಯೂಸ್ ಎವಿಡೆನ್ಸ್ 15,000 ಐಟಮ್ಸ್ಗಳು ಕ್ಲೋಸ್ ಆಗಿದ್ದಾವೆ.
ಮುಂಬೈಯಲ್ಲಿ ಒಂದು ಕಮರ್ಷಿಯಲ್ ಸಿಲಿಂಡರ್ಗೆ 6,000 ರೂಪಾಯಿವರೆಗೂ ಕೊಟ್ಟು ಖರೀದಿ ಮಾಡಿರುವಂತಹ ಉದಾಹರಣೆ ಇದೆ. ಹಾಗೂ ಕೆಲವು ರಾಜ್ಯಗಳಲ್ಲಿ ಹೋಟೆಲ್ಗೆ ಪೂರ್ತಿ ಗ್ಯಾಸ್ ಸಪ್ಲೈ ಬಂದ್ ಮಾಡಿರುವಂತಹ ಸನ್ನಿವೇಶಗಳು ಇದ್ದಾವೆ. ಇದನ್ನೆಲ್ಲ ನೋಡಿ ಬೇಸಂತಹ ಜನರು ಎಲೆಕ್ಟ್ರಿಕ್ ಸ್ಟವ್ಸ್ ನ ಪರ್ಚೇಸ್ ಮಾಡಕ್ಕೆ ಮುಗಿಬಿದ್ದಿದ್ದಾರೆ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡಂತಹ ಎಲೆಕ್ಟ್ರಿಕ್ ಸ್ಟವ್ ಕಂಪನೀಸ್ಗಳು ಏಕಾಏಕಿ 8ರಿಂದ 10% ಪ್ರೈಸಸ್ಗಳನ್ನ ಜಾಸ್ತಿ ಮಾಡಿದ್ದಾರೆ. ಬಟ್ ಈ ವಿಷಯದಲ್ಲಿ ಹೇಳದೇ ಇರುವಂತಹ ಭಾಗ ಏನಂದ್ರೆ, ಇದು ಹೀಗೆ ಮುಂದುವರಿತಾ ಹೋದ್ರೆ ಏನಾಗುತ್ತೆ, ಇದಕ್ಕೆ ಬಲಿಯಾಗೋರು ಯಾರು ಸ್ವಾಮಿ? ಇರಿ ಚಾಪ್ಟರ್ 4 ಇದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಏನೇನು ಸಮಸ್ಯೆ ಆಗ್ತಿದೆ ಅನ್ನೋದು ಗೊತ್ತು. ಬಟ್ ಇದೇ ರೀತಿ 1 ತಿಂಗಳು ಮುಂದೆ ಹೋದ್ರೆ ಏನೇನಾಗುತ್ತೆ ಅಂತ ಗೊತ್ತಾ? ಗೊತ್ತಿಲ್ಲ ಸರ್, ಬೇಗ ಹೇಳಿ. ಹೇಳ್ತೀವಿ, ನಾವಿರೋದೆ ಅದಕ್ಕೆ. ಇವಾಗ 33.2 ಕೋಟಿ ಕನೆಕ್ಷನ್ಸ್ ಭಾರತದಲ್ಲಿ ಏನಿದೆ, ಆಲ್ ಅಟ್ ರಿಸ್ಕ್, ಅಂದ್ರೆ ಎಲ್ಲ ರಿಸ್ಕ್ ಅಲ್ಲಿ ಇದೆ. ಇದೇ ರೀತಿ 1 ತಿಂಗಳು ಮುಂದುವರೆದ್ರೆ LPG ಸಪ್ಲೈ ಬರಲಿಲ್ಲ ಅಂದ್ರೆ ಭಾರತದಲ್ಲಿ ಮಕ್ಕಳಿಗೆ ಊಟದ ವ್ಯವಸ್ಥೆ ನಿಲ್ಲುತ್ತೆ, ಹಾಸ್ಪಿಟಲ್ಸ್ ಬ್ಯಾಕಪ್ ಸ್ಟೀಮ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ, ಹಾಗೂ LPG ಡಿಪೆಂಡೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗೆ ಹೊಡೆತ ಬೀಳುತ್ತೆ. ಅದಕ್ಕೆ ಹೊಡೆತ ಬಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ನಿಲ್ಲುತ್ತೆ. ಒಂದು ಪಕ್ಷ ಮ್ಯಾನುಫ್ಯಾಕ್ಚರ್ ನಿಂತಿದ್ದೇ ಆದ್ರೆ ಪ್ರತಿ 3 ತಿಂಗಳಿಗೆ 0.15 to 0.2% GDP ಕಡಿಮೆ ಆಗೋ ಸಾಧ್ಯತೆ ಇದೆ. ಈಗಾಗಲೇ ಭಾರತದಲ್ಲಿ 11 ಮಿಲಿಯನ್ ಹೋಮ್ಸ್ ಹ್ಯಾವ್ PNG. ಸರ್, PNG ನ ಪೋರ್ಟಬಲ್ ನೆಟ್ವರ್ಕ್ ಗ್ರಾಫಿಕ್ಸ್ ಅಲ್ವಾ? ಅಲ್ಲಪ್ಪ, ಅದಲ್ಲ. ಪೈಪ್ ನ್ಯಾಚುರಲ್ ಗ್ಯಾಸ್ ಅಂತ. ಪೈಪ್ ನ್ಯಾಚುರಲ್ ಗ್ಯಾಸ್ ಅಂದ್ರೆ ಅಂಡರ್ ಗ್ರೌಂಡ್ ಇಂದ ಡೈರೆಕ್ಟ್ ಮನೆಗೆ ಗ್ಯಾಸ್ ನ ಸಪ್ಲೈ ಮಾಡೋ ಮೆಥಡ್. ಈ ಮೆಥಡ್ ನ 10ರಿಂದ 15% ಬೆಂಗಳೂರು ರೆಸ್ಟೋರೆಂಟ್ ಹೊಂದಿದೆ. ಅದಕ್ಕೆ ಇವತ್ತು ಕೂಡ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಬಟ್ ಇನ್ನು ಉಳಿದ 85% ಹೋಟೆಲ್ಸ್ ಏನಿದೆ ತುಂಬಾ ಎಫೆಕ್ಟ್ ಆಗಿದೆ. ಅದಕ್ಕೆ ಏನು ಮಾಡಕ್ಕೆ ಆಗಲ್ವಾ, ಇದಕ್ಕೇನು ಸೊಲ್ಯೂಷನ್ ಇಲ್ವಾ ಅನ್ನೋದಾದ್ರೆ ಒಂದು ಸೊಲ್ಯೂಷನ್ ಇದೆ. ಅದೇನಂದ್ರೆ PNG ಇನ್ ಸಿಟೀಸ್ ಅಂಡ್ ಬಯೋಗ್ಯಾಸಸ್ ಇನ್ ವಿಲೇಜಸ್. ನಮ್ಮ ಭಾರತ ಪ್ರೊಡ್ಯೂಸ್ ಮಾಡೋ LPGಲಿ ಒಂದು ಸಫಿಶಿಯೆಂಟ್ ಪರ್ಸೆಂಟೇಜ್ ಇಲ್ಲ. ಸೊ ವೆನ್ ಯೂಸ್ ಬಯೋಗ್ಯಾಸಸ್ ಇನ್ ವಿಲೇಜಸ್ ಅಂಡ್ PNG ಇನ್ ಸಿಟೀಸ್, ಒಂದು 10 ವರ್ಷದಲ್ಲಿ LPG ಡಿಪೆಂಡೆನ್ಸಿನ 65ರಿಂದ 40% ಕಡಿಮೆ ಮಾಡಬಹುದು. ಪ್ರತಿ ವರ್ಷ 40,000ದಿಂದ 65,000 ಕೋಟಿ ದೇಶಕ್ಕೆ ಉಳಿಸಬಹುದು. ಈಗ ಈ ಕಥೆಯ ಕೊನೆಯ ಪುಟದಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಈ ಕೊನೆಯ ಪುಟದಲ್ಲಿ ಒಂದು ಒಳ್ಳೆ ಕತೆ ಹೇಳಕ್ಕೆ ಇಷ್ಟಪಡ್ತೀನಿ. ಕತೆ ಏನಂದ್ರೆ, ಹೋದ ವಾರ ಧಾರವಾಡದಲ್ಲಿರುವ ಒಂದು ವ್ಯಕ್ತಿಯ ಬಂದು, ಆ ವ್ಯಕ್ತಿ ಒಂದು ಚಹಾದ ಅಂಗಡಿ ಇಟ್ಟಿರ್ತಾನೆ. ಬೆಳಗ್ಗೆ 6 ಗಂಟೆಗೆ ಹೋಗಿ ಅಂಗಡಿ ತೆಗೆದು ಎಲ್ಲ ಕ್ಲೀನ್ ಮಾಡಿ ಇನ್ನೇನು ಸ್ಟವ್ ಆನ್ ಮಾಡೋಷ್ಟರಲ್ಲಿ ಗ್ಯಾಸ್ ಖಾಲಿ ಆಗಿದೆ. ಮರುಪೂರ್ಣ ಬುಕ್ ಮಾಡಲು ಇನ್ನು 28 ದಿನಗಳು ಕಾಯಬೇಕಾಗಿದೆ. ಸೊ ಈ ಪರಿಸ್ಥಿತಿ ಬಗ್ಗೆ ನೀವು ಯೋಚನೆ ಮಾಡಿ. ಸೊ ಮುಂದಿನ ಬಾರಿ ನೀವು ಗ್ಯಾಸ್ ಆನ್ ಮಾಡಬೇಕಾದ್ರೆ 5,000 ಕಿಲೋಮೀಟರ್ ಇಂದ ಬರುವ LPG ಬಗ್ಗೆ ಯೋಚನೆ ಮಾಡಿ. ಆ 3 ಕಿಲೋಮೀಟರ್ ಜಲಸಂಧಿ ಅಂದ್ರೆ ಶಿಪ್ಮೆಂಟ್ ಮಾರ್ಗದ ಬಗ್ಗೆ ಯೋಚನೆ ಮಾಡಿ. ಮತ್ತು ಈ ಅನಾವಶ್ಯಕವಾಗಿ ನೀವು ಯಾವುದೇ ಗ್ಯಾಸ್ಗಳನ್ನಾಗಲಿ ನೀರನ್ನಾಗ್ಲಿ ಅಥವಾ ಏನೇ ಆಗಲಿ ಹಾಳು ಮಾಡಕ್ ಹೋಗ್ಬೇಡಿ. ಆದ್ರೆ ಹಾಳು ಮಾಡೋಕ್ಕಿಂತ ಮುಂಚೆ ಆ ವ್ಯಕ್ತಿಯ ಪರಿಸ್ಥಿತಿ ಬಗ್ಗೆ ಒಮ್ಮೆ ಯೋಚನೆ ಮಾಡಿ. ಈ ಪರಿಸ್ಥಿತಿ ನಿಮ್ಗೆ ಬರದೇ ಇರಲಿ. ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. and please stay tuned for our upcoming videos. We are Refiles.